ಹಾಯ್ ಎಲ್ರಿಗೂ ನಮಸ್ಕಾರ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇವತ್ತು ನಮ್ಮ ಸುತ್ತಲಲ್ಲೇ ಸಿಗೋ ಅಥವಾ ನಮ್ಮ ಪರಿಸರದಲ್ಲೇ ಅಥವಾ ನಮ್ಮ ಗಾರ್ಡನಲ್ಲೇ ಇರುವಂಥ ಕೆಲವು ಪದಾರ್ಥಗಳನ್ನು ತಗೊಂಡು ಯಾವ ಥರ ಹೆಲ್ದಿ ಅಂದರೆ ಆರೋಗ್ಯಕ್ಕೆ ತಂಪು ನೀಡೋ ಹಾಗೆ ಆರೋಗ್ಯಕರವಾದ ದೋಸೆನ ಹೇಗೆ ಮಾಡೋದು, ಅಥವಾ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ಉಪಹಾರ ನೀವೇನು ಬೇಕಾದರೂ ಅಂದ್ಕೋಬೋದು. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೆಲವೊಬ್ಬರಿಗೆ ಈ ಸೊಪ್ಪನ್ನಾಗಲಿ ತಿನ್ನಬೇಕು ಅಂತ ಅಂದರೆ ಔಷಧಿಗೋಸ್ಕರ ತಿನ್ನಬೇಕು ಅಂದರೂ ಕೆಲವೊಬ್ಬರಿಗೆ ತಿನ್ನೋಕ್ಕಾಗಲ್ಲ. ಅಂಥವರು ಹೀಗೆ ಮಾಡಿ ತಿನ್ನಬಹುದು. ಸೊ ನಾನಿಲ್ಲಿ ಈ ಗ್ಲಾಸಲ್ಲಿ 3 ಗ್ಲಾಸ್ ಅಥವಾ 4 ಗ್ಲಾಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ. 3 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೆಂತ್ಯ ಮತ್ತು ಉದ್ದಿನಬೇಳೆನ ಇದರಲ್ಲಿ ಹಾಕಿ ಚೆನ್ನಾಗಿ ಒಂದು 4ರಿಂದ 5 ಸಲ ತೊಳೆದು ಮುಚ್ಚಿಡ್ತಾಯಿದ್ದೀನಿ. ಅದಾದಮೇಲೆ ಅಕ್ಕಿ ಕೂಡ ಅಷ್ಟೇ 4ರಿಂದ 5 ಸಲ ಕ್ಲೀನಾಗಿ ತೊಳೆದು ಮುಚ್ಚಿಡ್ತಾಯಿದ್ದೀನಿ. ಇದು ಬೆಳಿಗ್ಗೆ ಸುಮಾರು 9 ಗಂಟೆಗೆ ನೆನೆಸಿಟ್ರೆ ಸಾಯಂಕಾಲ 4ರಿಂದ 4:15 ಅಥವಾ 5 ಗಂಟೆಗೆ ಮಿಕ್ಸಿ ಮಾಡ್ಕೋಬೋದು. ನಾನಿಲ್ಲಿ ಬೇರೆ ಟೋಪಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬೇಕಾಗಿರೋದು ಪಾಲಕ್ ಸೊಪ್ಪು. ಸೊ ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಇಲ್ಲಿ ಕುದಿಸೋಕ್ಕಿಟ್ಟಿದ್ದೀನಿ. ಜಾಸ್ತಿ ಏನು ಕುದಿಸೋದು ಬೇಡ, ಸ್ವಲ್ಪ ಬಾಡಿಸ್ಬೇಕು ಅಂತ. ಯಾಕೆ ಅಂತಂದರೆ ಇದು ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ದೋಸೆಗೆ. ಹಾಗಾಗಿ ನಾನಿಲ್ಲಿ ಬಾಡಿಸ್ಕೊಂಡು ಒಂದು 5 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಬಿಸಿನೀರಲ್ಲಿ ಹಾಕಿ ಕುದಿಸ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನು ಮಿಕ್ಸಿ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪೇಸ್ಟ್ ಆದಮೇಲೆ ನಾವೇನು ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳನ್ನ ನೆನೆಸಿಟ್ಟಿದ್ದೀವೋ ಅದನ್ನು ಕೂಡ ನೀಟಾಗಿ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾವೇನು ಅಕ್ಕಿನ ನೆನೆಸಿಟ್ಟಿರ್ತೀವೋ ಅದನ್ನು ಕೂಡ ನಾನು ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ನಮ್ಮ ಒಂದು ಪರಿಸರದಲ್ಲಿರುವಂತಹ ದಾಸವಾಳದ ಎಲೆ, ಈ ಎಲೆಯಿಂದ ಏನೆಲ್ಲ ಪ್ರಯೋಜನ ಅಂತ ನಿಮಗೆಲ್ರಿಗೂ ಗೊತ್ತೇ ಇದೆ. ಇದು ಕೂದಲು ಕೂಡ ಸೊಂಪಾಗಿ ಮಾಡುತ್ತೆ, ದೇಹಕ್ಕೂ ಕೂಡ ತಂಪು ಅಲ್ವಾ. ಸೊ ಇದನ್ನು ಕೂಡ ನೀಟಾಗಿ ತೊಳೆದು ಮಿಕ್ಸಿ ಮಾಡಿ ಹಿಟ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವೆಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂತಂದರೆ ಒಂದೊಂದು ಥರದ್ದು ಬಣ್ಣಗಳಿರುತ್ತಲ್ವ, ಗ್ರೀನು ವೈಟು ಅಂತ. ಸೊ ಅದ್ಯಾವುದೂ ಇರಬಾರ್ದು, ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಮ್ಮ ಏನು ದೋಸೆಗೆ ಈ ಥರ ದೋಸೆಗೆ ನಮ್ಮ ಬ್ಯಾಟ್ರ್ ರೆಡಿ ಆದರೆ ಸಾಕು. ಇವಾಗ ಇದು ರೆಡಿ ಇದೆ. ನಾನು ಇದನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಗಾಳಿ ಆಡದೇ ಇರೋ ಥರ ನಾನಿಲ್ಲಿ ಕುಟಾಣಿನ ಇಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಭಾರವಾದ ವಸ್ತುನ ಇಡಬಹುದು. ಇದು ಬೆಳಿಗ್ಗೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ನಾನು ಇದಕ್ಕೆ ಸೋಡಾ ಆಗಲಿ ಅಥವಾ ಬೇರೆ ಏನೂ ಕೂಡ ಆ್ಯಡ್ ಮಾಡಿಲ್ಲ. ಯಾಕೆ ಅಂತಂದರೆ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೋಸ್ಕರ ನಾನಿಲ್ಲಿ ಹುಳಿ ಆಗುತ್ತೆ ಅಂದರೆ ನಮಗೆ ನಾವಿರೋದು ಒಂದು 3 ಮೆಂಬರ್ಸ್ ಇವಾಗ. ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಹಿಟ್ಟನ್ನು ತೊಗೋತಾ ಇದ್ದೀನಿ. ಯಾಕೆ ಅಂತಂದರೆ ಪ್ರತಿ ಎಲ್ಲ ಹಿಟ್ಟಲ್ಲಿ ಉಪ್ಪು ಹಾಕಿಬಿಟ್ರೆ ಹುಳಿಯಾಗಿ ಹೋಗ್ಬಿಡತ್ತೆ ಅಂತ. ನಮಗೆ ಇವಾಗ ಪ್ರೆಸೆಂಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಿಟ್ಟನ್ನು ತೊಗೊಂಡು ಉಪ್ಪನ್ನು ಹಾಕಿ ನಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಹಿಟ್ಟು ನೋಡ್ಕೊಳ್ಳಿ, ದೋಸೆಗೆ ಸ್ವಲ್ಪ ನೀರು ಬೇಕು ಅವಶ್ಯಕತೆ ಇದೆ ಅಂತ ಅನಿಸಿದರೆ ದಯವಿಟ್ಟು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ. ಸೊ ಬನ್ನಿ ನಾವಿವಾಗ ದೋಸೆನ ಎಷ್ಟು ನೀಟಾಗಿ ಬರುತ್ತೆ, ಯಾವ ಥರ ಬರುತ್ತೆ ಅಂತ ನಾನು ಇವತ್ತು ಫುಲ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ಬೋದು. ಫಸ್ಟ್ ಸ್ಟಾರ್ಟಿಂಗಲ್ಲೇ ಇರೋವಂಥ ದೋಸೆ ಎಷ್ಟು ನೀಟಾಗಿ ಬರುತ್ತೆ. ಕೆಲವೊಬ್ರಿಗೆ ಭಯ ಇರುತ್ತೆ, ಅಯ್ಯೋ ಈ ಥರ ದೋಸೆಗಳು ನಮ್ಮ ಕಾವಲಲ್ಲಿ ಬರುತ್ತೋ ಇಲ್ವೋ ಅಥವಾ ಅಂಟ್ಕೊಂಡ್ಬಿಡುತ್ತೋ ಇಲ್ವೋ, ಏನೋ ಒಂದು ಭಯ ಇರತ್ತಲ್ವ. ಆ ಥರ ಯಾವುದೂ ಕೂಡ ಇರಲ್ಲ. ಸೊ ನೀವೇ ನೋಡಿ ಹೇಗಿದೆ ದೋಸೆ, ಕಲರ್ ಆಗಿರ್ಬೋದು, ಆಮೇಲೆ ದೋಸೆ ಹಾಕಬೇಕಾದ್ರೆ ಅದ್ರ ಘಮ ಬರುತ್ತೆ. ಇನ್ನು ಈ ಪಾಲಕ್ ಮತ್ತು ದಾಸವಾಳ ಎಲೆ ಏನು ನಾವು ಮಿಶ್ರಣ ಮಾಡಿರ್ತೀವೋ ಅದ್ರ ಘಮ ಬಂದಿರುತ್ತೆ. ಸೊ ಆ ಘಮ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಅಂತ. ನೋಡ್ತಿದ್ದೀರಾ ಅಲ್ವಾ ದೋಸೆ ಯಾವ ಥರ ಬಂದಿದೆ ಅಂತ. ಸೊ ಈ ಥರ ದೋಸೆನ ನಿಮ್ಮ ಮನೇಲಿ ಮಕ್ಕಳಿಗೆ, ಕೆಲವೊಬ್ಬರು ತಿನ್ನಲ್ಲ ಈ ಸೊಪ್ಪುಗಳನ್ನು, ಹಾಗಾಗಿ ಅಂಥವರಿಗೆ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ತಿಂತಾರೆ. ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ದೋಸೆ ಹೇಗೆ ಬಂತು ಅಂತ ನೋಡಿ.
ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ವೆರೈಟಿ ಫುಡ್ನ ಇಷ್ಟಪಡ್ತಾರೋ ಅಥವಾ ಹೆಲ್ದಿ ಫುಡ್ನ ಇಷ್ಟಪಡ್ತಾರೋ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನಿವತ್ತು ನೋಡಿ ಇದಕ್ಕೆ ಕಾಂಬಿನೇಷನ್ ನೀವು ಏನು ಬೇಕಾದರೂ ತೊಗೋಬೋದು. ಸಣ್ಣ ಮಕ್ಕಳಿಗೆ ಬೆಲ್ಲನೋ ಜೇನುತುಪ್ಪನೋ ಹಾಕಿ ಕೊಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.